ನಮಸ್ಕಾರ. ಒಂದು ಕಾಲದಲ್ಲಿ ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡುಗುವುದು ಎಂಬ ಮಾತಿತ್ತು. ಆದರೆ ಯಡಿಯೂರಪ್ಪನವರೇ ಸಿಂಗಲ್ ಮಿರ್ಚಿ ತಿಂದು ಒಂದು ಸಿಂಗಲ್ ಚಾ ಕುಡಿದು ಸೈಕಲಲ್ಲೇ ಓಡಾಡಿ ಪಕ್ಷ ಕಟ್ಟಿ ದಕ್ಷಿಣ ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಬಿಜೆಪಿಯನ್ನ ಅಧಿಕಾರಕ್ಕೆ ತಂದಿದ್ದು ಇಂಥವರ ಕೈಯಲ್ಲಿ ಕೊಡಲಿಕ್ಕ. ಆಹಾ, ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರತಕ್ಕಂತಹ BY ವಿಜಯೇಂದ್ರಣ್ಣನವರು, ವಿರೋಧ ಪಕ್ಷದ ನಾಯಕರಾಗಿರತಕ್ಕಂತಹ R ಅಶೋಕಣ್ಣನವರು, ಬಿಡದಿಯಲ್ಲಿ ರೈತರಿಗೆ ಅನ್ಯಾಯವಾಗುತ್ತಿದೆ, ಆ ಅನ್ಯಾಯಕ್ಕೆ ನ್ಯಾಯ ಕೊಡಿಸಿ ಹೋಗಿ ಕೇಳಿ ಆ ಮುಖ್ಯಮಂತ್ರಿಯನ್ನ ಕೇಳಿ ಎಂದರೆ, ವಿರೋಧ ಪಕ್ಷದ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಹೋಗಿ ವಿರೋಧ ಮಾಡುವುದು ಬಿಟ್ಟು ಫ್ರೆಂಡ್ಶಿಪ್ ಬೆಲ್ಟ್ ಕಟ್ಟಿಬಿಟ್ಟು ಕುಚ್ಚಕು ನಾವು ಚಡ್ಡಿ ದೋಸ್ತಿ ಕಣು ಕುಚ್ಚಕು, ಜೀವಕ್ಕಿಂತ ಶಾನೆ ಕಣು ಕುಚ್ಚಕು, ಅಡ್ಜಸ್ಟ್ಮೆಂಟು ರಾಜಕೀಯಕ್ಕೆ ಎತ್ತಿದ ಕೈ ಕುಚ್ಚಕು, ರೈತರು ಹಾಳಾಗೋಗ್ಲಿ, ಕರ್ನಾಟಕದ ಪರಿಸ್ಥಿತಿ ನೆಗೆದು ಬಿದ್ದೋಗ್ಲಿ, ನಮಗೆ ಮಾತ್ರ ಅಡ್ಜಸ್ಟ್ಮೆಂಟೇ ಮುಖ್ಯ ಕಣೋ. ಕುಚ್ಚಕು ನೀವು ಬಿಜೆಪಿಯವರು ಬಂಡೆ ಕತ್ತೆ ಗೊತ್ತೇ ಇಲ್ಲ ಕುಚ್ಚಕು. DK ಬಂಡೆ ಕೈಯಲ್ಲಿ ಸಿಕ್ಕರೆ ನಿಮ್ಮನ್ನು ಕೊಟ್ಟಿ ಪೂಡಿ ಮಾಡ್ತದೆ ಕುಚ್ಚಕು. ಆಮೇಲೆ ಕರ್ನಾಟಕದಲ್ಲಿ ಬಿಜೆಪಿ ಇಲ್ಲದಂತೆ ಮಾಡಿ ಬಿಡುತ್ತಾರೆ. DK ಶಿವಕುಮಾರಣ್ಣನವರು ರಾಜಕೀಯವನ್ನ ಬಹಳ ಯೋಚನೆಯಿಂದ ಮಾಡಿ ಹಾಡು ಹೇಳ್ತವ್ರೆ. ಹೋಗಿ ವಿರೋಧ ಪಕ್ಷದ ಮುಖ್ಯಮಂತ್ರಿಯನ್ನ ಹಿಡಿದು ಎಳೆದು ವಿರೋಧ ಮಾಡಿ ಬಲಿಷ್ಠವಾಗೋದು ಬಿಟ್ಟು ಫ್ರೆಂಡ್ಶಿಪ್ ಬೆಲ್ಟ್ ಕಟ್ಟಿಕೊಂಡು ಅವರು ಕುಚ್ಚಿಕ್ಕು ಚಡ್ಡಿ ದೋಸ್ತಾಗಿ ಬಿಟ್ಟಿದ್ದಾರೆ. ಇಂತಹ ಮಹಾನುಭಾವರನ್ನ ತಂದು ಕೂರಿಸಲಿಕ್ಕೆ ಯಡಿಯೂರಪ್ಪನವರು ಪಕ್ಷವನ್ನ ಕಟ್ಟಿ ಅಧಿಕಾರಕ್ಕೆ ತಂದಿದ್ದು ನಮ್ಮ ದುರ್ದೈವ ಅಲ್ಲ, ಕರ್ನಾಟಕದ ದುರಂತ. ತಕ್ಕಿತ್ತ ಬಿಜೆಪಿ ಕತೆ ತಕ್ಕಿತ್ತ. DK ಶಿವಕುಮಾರನ ಕೈಯಲ್ಲಿ ಸಿಕ್ಕರೆ ನಿಮ್ಮ ಕತೆ ಬಂಡೆ, ನಿಮ್ಮನ್ನ ಪುಡಿ ಮಾಡುವುದಂತೂ ಗ್ಯಾರಂಟಿ.